ಎಸ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ KR ಟ್ಯುಟೋರಿಯಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ HSTR, GPSTR, PST, TET ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀರಾ. ಇವೆಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಜನ ಅಪ್ಲಿಕೇಶನ್ಸ್ ಹಾಕ್ತಾರೆ, ಆದರೆ ಸೆಲೆಕ್ಷನ್ ಆಗೋದು ಮಾತ್ರ ಕೆಲವೇ ಮಂದಿ. ಸೊ ಕಾರಣ ಏನಂದ್ರೆ, ಅವರು ಒಂದಿಷ್ಟು ಮಾಹಿತಿಗಳನ್ನ ಅಥವಾ ಒಂದಿಷ್ಟು ವಿಚಾರಗಳನ್ನ ಒಂದಿಷ್ಟು ಟಿಪ್ಸ್ಗಳನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡು ಓದ್ತಾ ಇರ್ತಾರೆ. ಅಂದ್ರೆ ಓದುವಂತ ವಿಧಾನ ಬೇರೆ, ಅವರ ಒಂದು ಟೈಮ್ ಟೇಬಲ್ ಬೇರೆ, ಅವರು ಮಾಡ್ಕೊಳ್ಳುವಂತಹ ನೋಟ್ಸ್ನ ವಿಧಾನ ಬೇರೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಬ್ಲೈಂಡ್ ಆಗಿ ಎಕ್ಸಾಮ್ಗೆ ಓದಿ ಅದರಲ್ಲಿ ಎಕ್ಸಾಮ್ನಲ್ಲಿ ನಾವು ಫೇಸ್ ಮಾಡಿಕೊಂಡು ಜಾಬ್ ತಗೊಂತೀವಿ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ತನ್ನದೇ ಆದಂತ ಪ್ಲಾನ್ ಇರಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಯಾವುದೇ ಎಕ್ಸಾಮ್ ಅಲ್ಲಿ ನಾವು ಸಕ್ಸಸ್ ಅನ್ನು ಹೊಂದಬೇಕಂದ್ರೆ ಒಂದಿಷ್ಟು ಸಕ್ಸಸ್ ಸೂತ್ರಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಮುಖವಾಗಿ ನಮ್ಮ ಒಂದು ಸ್ಟಡಿ ಪ್ಲಾನ್ ಯಾವ ರೀತಿಯಾಗಿರಬೇಕು, ಟೈಮ್ ಟೇಬಲ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ, ನೋಟ್ಸ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ನೋಟ್ಸ್ ಅನ್ನ ಮಾಡ್ಕೊಬೇಕು, 6ರಿಂದ ಅಪ್ ಟು PUC ವರೆಗಿರುವಂತಹ ಟೆಕ್ಸ್ಟ್ ಬುಕ್ ಗಳನ್ನ ಯಾವ ರೀತಿಯಾಗಿ ಓದಿ ಅದಕ್ಕೆ ಸಂಬಂಧಪಟ್ಟಂತ ಕೀ ಪಾಯಿಂಟ್ ಗಳನ್ನ ಮಾಡ್ಕೊಳ್ಬೇಕು. ಈಗಿನ ಅಥವಾ ಇತ್ತೀಚೆಗೆ ಬರ್ತಾರಂತ ಪ್ರಶ್ನೆಗಳು ಯಾವ ರೀತಿಯಾಗಿ ಟಫ್ ಆಗಿದೆ ಅಂತ ನಮಗೆ ಗೊತ್ತು. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕೀ ಪಾಯಿಂಟ್ಗಳನ್ನ ಯಾವ ರೀತಿಯಾಗಿ ಮಾಡ್ಕೊಬೇಕು ಅನ್ನೋ ಸಂಬಂಧಪಟ್ಟಂತ ಒಂದು ಸಂಪೂರ್ಣ ಮಾಹಿತಿಯನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ನಿಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ KR ಟ್ಯುಟೋರಿಯಲ್ಸ್ ಕಡೆಯಿಂದ TET, PST, GPSTR, HSTR ತರಗತಿಗಳು ಪ್ರಾರಂಭವಾಗಿದೆ. ಸೊ 4 ಕೋರ್ಸ್ಗಳು ಸೇರಿಸಿ 1 ವರ್ಷಕ್ಕೆ ಕೇವಲ 3,000 ರೂಪಾಯಿ ಇರುತ್ತೆ. ನೀವೇನಾದ್ರೂ ಕೂಡ 6 ತಿಂಗಳಿಗೆ ತಗೋತೀರ ಅಂತಂದ್ರೆ HSTR ಅಥವಾ GPSTR ಯಾವ್ದಾದ್ರು ಒಂದು ಕೋರ್ಸ್ ನಿಮಗೆ 2,000 ರೂಪಾಯಿ ಸಿಗುತ್ತೆ. ಹಾಗೆ ನೀವು 6 ತಿಂಗಳಿಗೆ ಸಂಬಂಧಪಟ್ಟಂತೆ TET ಅಥವಾ PST ಗೆ ಸಂಬಂಧಪಟ್ಟಂತೆ ತರಗತಿಗಳು ಬೇಕಂದ್ರೆ ಕೇವಲ 999 ರೂಪಾಯಿಗೆ ಸಿಗುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲೇ ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅನೇಕ ರೀತಿಯಾಗಿ ವಿಡಿಯೋಗಳು ಇರ್ತವೆ, ಚೆಕ್ ಮಾಡ್ಕೊಬಹುದು. ಚೆಕ್ ಮಾಡ್ಕೊಂಡು ಆ ನಂತರ ನೀವು ಜಾಯ್ನ್ ಆಗ್ಬೋದು. ಅಥವಾ ನಿಮ್ಗೆ ಏನಾದ್ರು ಕೂಡ ಗೊಂದಲ ಇತ್ತು ಅಥವಾ ಏನಾದ್ರು ಕೂಡ ಮಾಹಿತಿ ಬೇಕು ಅಂದ್ರೆ ಕೆಳಭಾಗದಲ್ಲಿ ಕಾಣುವಂತ ನಂಬರ್ ನ ಸಂಪರ್ಕವನ್ನ ಮಾಡಬಹುದು. ಸೊ ನಿರಂತರವಾಗಿ ನಿಮ್ಗೆ ತರಗತಿಗಳನ್ನ ಕೊಡ್ತಾ ಹೋಗ್ತೀವಿ. ಸುಮಾರು 700ಕ್ಕಿಂತ ಹೆಚ್ಚು ಚಾಪ್ಟರ್ ವೈಸ್ ಕ್ಲಾಸಸ್ ಇರುತ್ತೆ. ನಿಮ್ಗೆ 6ರಿಂದ ಅಪ್ ಟು PUC ವರೆಗೂ ಕೂಡ ಎಲ್ಲವೂ ಕೂಡ ನಿಮ್ಗೆ ಚಾಪ್ಟರ್ ವೈಸ್ ತರಗತಿಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸುಮಾರು 2,000ಕ್ಕಿಂತ ಹೆಚ್ಚು MCQಗಳನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಓಲ್ಡ್ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಇರುತ್ತೆ. 50ಕ್ಕಿಂತ ಹೆಚ್ಚು ಟೆಸ್ಟ್ ಸೀರೀಸ್ ಇರುತ್ತೆ. ಇವೆಲ್ಲವೂ ಕೂಡ ನಮ್ಮ ವೇದಿಕೆಯಲ್ಲಿ ಸಿಗ್ತಾ ಇದೆ. ಸೊ ಕೂಡಲೇ ಜಾಯಿನ್ ಆಗಿ ಅಂತ ಹೇಳ್ತಾ, ಸೊ ನೇರವಾಗಿ ಈಗ ವಿಷಯಕ್ಕೆ ಹೋಗೋಣ. ಸೊ ಮೊದಲಿಗೆ ನಮಗೆ ಈ ಒಂದು HSTR, GPSTR, PST, TET ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಸ್ಟಡಿ ಪ್ಲಾನ್ ಯಾವ ರೀತಿಯಾಗಿರ್ಬೇಕು, ಸ್ಟಡಿ ಟಿಪ್ಸ್ ಯಾವ ರೀತಿಯಾಗಿರ್ಬೇಕು ನೋಡಿ. ಸ್ಟಡಿ ಪ್ಲಾನ್ ಅಥವಾ ಸ್ಟಡಿ ಟಿಪ್ಸ್. ಸೊ ಮೊದಲಿಗೆ ನಮಗೆ ಬರುವಂತದ್ದು ಒಂದಿಷ್ಟು ಧನಾತ್ಮಕ ಮನೋಭಾವ, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕಾಗತ್ತೆ. ಇದು ಯಾಕೆ ಸರ್ ಇಂಪಾರ್ಟೆಂಟ್ ಅಂದ್ರೆ, ಸೊ ಅನೇಕ ಜನ ನಮ್ಮ ಸುತ್ತಮುತ್ತ ಇರೋರು ಅಥವಾ ನಾವು ವೈಯಕ್ತಿಕವಾಗಿ ನಮ್ಗೆ ಅನಿಸ್ತಾ ಇರುತ್ತೆ, ಅಯ್ಯೋ ಎಷ್ಟು ಸಾರಿ ಬರೆದ್ರು ಕೂಡ ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದೀನಿ, ಎಕ್ಸಾಮ್ಗೆ ಅಮೌಂಟ್ ಕಟ್ತಾ ಇದ್ದೀನಿ, ಎಕ್ಸಾಮ್ ಫೇಸ್ ಮಾಡಿದ್ರು ಕೂಡ ಸೆಲೆಕ್ಷನ್ ಹಾಕಕ್ಕಾಗ್ತಿಲ್ಲ, ಈ ಬಾರಿ ನನ್ನ ಕೈಲಿ ಆಗುತ್ತಾ, ನನ್ನ ಕೈಲಿ ಈ ಬಾರಿ ಸೆಲೆಕ್ಷನ್ ಆಗಕ್ಕಾಗುತ್ತಾ, ಅಥವಾ ಈ ಬಾರಿ TET ಯಲ್ಲಿ ನನಗೆ ಎಲಿಜಿಬಲ್ ಆಗೋದಕ್ಕೆ ಆಗುತ್ತಾ, ಹೆಚ್ಚು ಅಂಕಗಳನ್ನ ಗಳಿಸಕ್ಕಾಗತ್ತಾ, ಅಯ್ಯೋ ಬಿಡು ನನ್ನ ಕೈಲಿ ಆಗೋದಿಲ್ಲ, ಇಷ್ಟೆಲ್ಲಾ ಕಷ್ಟ ಇದೆ, ಸುಮಾರು ಜನ ಕಾಂಪಿಟೇಟರ್ ಇದ್ದಾರೆ, ನನ್ನ ಕೈಲಿ ಆಗುತ್ತಾ. ನೋಡಿ, ನಾವೇನ್ ಮಾಡ್ಕೊಂತೀವಿ, ನಮಗೆ ನಾವೇ ಎನಿಮಿ ಆಗ್ತೀವಿ. ಸೊ ಆ ನಿಟ್ಟಿನಲ್ಲಿ ಎಷ್ಟೇ ಎಕ್ಸಾಮ್ ಫೇಸ್ ಮಾಡಲಿ ಇಲ್ಲಿವರೆಗೂ ಕೂಡ, ಎಷ್ಟೇ ಎಕ್ಸಾಮ್ ಅಲ್ಲಿ ಫೇಲ್ಯೂರ್ ಆಗಿರಲಿ, ಬಟ್ ಬರುವಂತ ಎಕ್ಸಾಮ್ ಅಲ್ಲಿ 100% ಸೆಲೆಕ್ಟ್ ಆಗೇ ಆಗ್ತೀನಿ ಅನ್ನುವಂತ ಮೈಂಡ್ ಸೆಟ್ ಮೊದಲಿರ್ಬೇಕಾಗತ್ತೆ. ಹಾಗಾಗಿ ಬಿ ಪಾಸಿಟಿವ್. ಸೊ ಎಷ್ಟೇ ಚಾನ್ಸ್ಗಳು ಕೂಡ ಮಿಸ್ ಆಗಿರ್ಬೋದು, ಆದ್ರೆ ಇನ್ನೊಂದು ಚಾನ್ಸ್ ಅಲ್ಲಿ, ನೆಕ್ಸ್ಟ್ ಬರುವಂತ ಚಾನ್ಸ್ ಅಲ್ಲಿ ಒನ್ ಮೋರ್ ಟೈಮ್ ನಾನು ಏನಾದ್ರೂ ಕೂಡ ಪ್ರಯತ್ನ ಪಟ್ರೆ 100% ಆಗ್ತೀನಿ ಅನ್ನೋ ಮನೋಭಾವ ನಿಮ್ಮಲ್ಲಿ ಇತ್ತು ಅಂದ್ರೆ ಈಗ ನೀವು ಎಕ್ಸಾಮ್ ಅನ್ನ ತಯಾರಿ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಅಯ್ಯೋ ನನ್ನ ಕೈಲಿ ಆಗಲ್ಲ ಬಿಡು, ಸಾವಿರಾರು ಜನ ಇದ್ದಾರೆ, ಅವರಲ್ಲಿ ನಾನು ಒಬ್ಳು, ನನ್ನ ಕೈಲಿ ಆಗೋದಿಲ್ಲ ಅಂತ ಏನಾದ್ರು ಕೂಡ ನೆಗೆಟಿವ್ ಇಟ್ಕೊಂಡು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗಿ ನೀವು ಅಚೀವನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮ್ಮಲ್ಲಿ ಏನಿರಬೇಕು, ಮೊದಲಿಗೆ ಪಾಸಿಟಿವ್ ವೈಬ್ಸ್ ಇರ್ಬೇಕಾಗತ್ತೆ, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕಾಗತ್ತೆ. ಸೊ ಹಾಗಾಗಿ ಮೊದಲಿಗೆ ನಿಮ್ಗೆ ಧನಾತ್ಮಕ ಮನೋಭಾವ, ಎಸ್ ಯಾರು ಏನೇ ಅಂದ್ರೂ ಕೂಡ ನನ್ನ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ, ಈ ಬಾರಿ ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ, ಹೆಚ್ಚು ಅಂಕಗಳನ್ನ ಗಳಿಸ್ತೀನಿ, ಈ ಬಾರಿ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಈ ಬಾರಿ TET ಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತೀನಿ. ಸೊ ಈ ರೀತಿಯಾಗಿ ನಿಮ್ಗೆ ಧನಾತ್ಮಕ ಮನೋಭಾವ ಇರಬೇಕಾಗತ್ತೆ. ಸೊ ದಟ್ ಮೊದಲಿಗೆ ಇದನ್ನ ಸ್ಟಡಿ ನೀವು ಮಾಡೋಕ್ಕಿಂತ ಮುಂಚೆ ಈ ಒಂದು ಮನೋಭಾವವನ್ನ ನೀವು ಇಟ್ಕೊಬೇಕಾಗತ್ತೆ. ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್, ಎಸ್
ನಮಗೆ ಪಾಸಿಟಿವ್ ಮೈಂಡ್ ಸೆಟ್ ರೆಡಿ ಆಯ್ತು ಸರ್, ನಾನು ಓದ್ತೀನಿ, ಬಾರಿ ತೆಗಿತೀನಿ, ಜಾಬ್ ಅನ್ನು ತಗೊಂತೀನಿ, ಹೆಚ್ಚು ಅಂಕಗಳನ್ನ ಬಂದೇ ಬರ್ತವೆ ಅನ್ನೋದಾದ್ರೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಿಮ್ಮ ಒಂದು ಪರೀಕ್ಷೆಗಳಿಗೆ ಅನುಗುಣವಾಗಿ ನೀವು HST ರೆಡಿ ಆಗ್ತಿದ್ದೀರಾ, ಅಥವಾ GPST ರೆಡಿ ಆಗ್ತಿದ್ದೀರಾ, ಅಥವಾ TET ರೆಡಿ ಆಗ್ತಿದ್ದೀರಾ, ಅಥವಾ ಒಂದಿಷ್ಟು PST ರೆಡಿ ಆಗ್ತಿದ್ದೀರಾ, ಅದಕ್ಕೆ ಅನುಗುಣವಾಗಿ ಅದರ ಒಂದು ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂದ್ರೆ ನಿಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಎಲ್ಲಿ ಸಿಗ್ತವೆ ಸರ್ ಅಂತಂದ್ರೆ ನಿಮ್ಗೆ ಅನೇಕ ರೀತಿಯಾಗಿರ್ತವೆ. ನೀವು ಜಸ್ಟ್ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಓಕೆನಾ. ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ KR ಟ್ಯುಟೋರಿಯಲ್ಸ್ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅಥವಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನು ಹಾಕಿರ್ತೀನಿ. ಪ್ರತಿಯೊಂದು ಕೂಡ HSTR GPST TET ಗೆ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿದ್ದೇನೆ ಈಗ ಆಲ್ರೆಡಿ. ಅನೇಕ ರೀತಿಯ ನೋಟ್ಸ್ಗಳು ಸಿಗುತ್ತೆ ಉಚಿತವಾಗಿ, ಅಲ್ಲಿಯೂ ಹೋಗಿ ನೀವು ಪಡ್ಕೊಬಹುದು, ಓಕೆನಾ. ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿದ್ರೆ ಟೆಲಿಗ್ರಾಮ್ ಲಿಂಕ್ಗೆ ಜಾಯಿನ್ ಆಗಿ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಜೊತೆಗೆ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಮೇಲೆ ಅನೇಕ ವಿಡಿಯೋಗಳನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ಎಲ್ಲಾ ವಿಷಯಗಳ ಮೇಲೆ. ಅಂದ್ರೆ ಅದು ಕನ್ನಡ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, ಸೈಕಾಲಜಿ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, ಸೋಷಿಯಲ್ ಸೈನ್ಸ್ ಆಗಿರ್ಲಿ, ಪ್ರತಿಯೊಂದು ವಿಷಯಗಳ ಮೇಲೆ ಸ್ವತಃ ನಾನೇ ನಿಮ್ಮೊಂದಿಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಯಾವ್ದ್ರಲ್ಲಿ? ಯೂಟ್ಯೂಬ್ ಚಾನಲ್ ಅಲ್ಲಿ. ಜೊತೆಗೆ ಪೇಡ್ ಕ್ಲಾಸ್ ಅಲ್ಲೂ ಕೂಡ ನಿಮಗೆ ಆ ಒಂದು ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಸಂಬಂಧಪಟ್ಟಂತೆ ಅಪ್ಲೋಡ್ ಆಗಿರುತ್ತೆ. ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ಇಲ್ಲ ಸರ್ ನಾನು ಪೇಡ್ ಕ್ಲಾಸಿಗೆ ಬರಲ್ಲ, ಸ್ವತಃ ನಾನು ಓದ್ತಾ ಇದ್ದೀನಿ ಅನ್ನೋದಾದ್ರೆ ಖಂಡಿತವಾಗಿ ನೀವು ಕ್ವಶನ್ ಪೇಪರ್ ತೆಗೆದುಕೊಳ್ಬಹುದು. ಅದನ್ನ 360 ಡಿಗ್ರಿಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ಕೊಂತ ಹೋಗಿ. ಈ ಕ್ವಶನ್ಗೆ ಈ ಒಂದು ಆಪ್ಷನ್ ಇದೆ, ಈ ಒಂದು ಆಪ್ಷನ್ಗೆ ಏನ್ ಆನ್ಸರ್ ಆಗುತ್ತೆ, ಹಾಗಾದ್ರೆ ಈ ಒಂದು ಆಪ್ಷನ್ಸ್ಗೆ ಏನ್ ಆನ್ಸರ್ ಆಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಯನ್ನ ನೀವು ಅನಾಲಿಸಿಸ್ 360 ಡಿಗ್ರಿಯಲ್ಲಿ ಮಾಡಿದ್ದೇ ಆದ್ರೆ 100% ನಿಮ್ಗೆ ಏನಾಗುತ್ತೆ, ಒಂದು ಐಡಿಯಾ ಬರುತ್ತೆ ಯಾವೆಲ್ಲ ಪ್ರಶ್ನೆಗಳು ಎಲ್ಲಿಂದ ಇದೆ, ಯಾವ ಒಂದು ಭಾಗಕ್ಕೆ ನಾವು ಇಂಪಾರ್ಟೆನ್ಸ್ ಅನ್ನು ಕೊಡ್ಬೇಕಾಗುತ್ತೆ, ಅತಿ ಹೆಚ್ಚು ಪ್ರಶ್ನೆಗಳು ಯಾವ ಒಂದು ವಿಷಯದಿಂದ ಬರ್ತಾ ಇದೆ, ಇವೆಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ದಟ್ ಓಲ್ಡ್ ಕ್ವಶನ್ ಪೇಪರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಕಾರಣಕ್ಕೋಸ್ಕರ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇದೆಯಲ್ಲ ಅತ್ಯಂತ ಪ್ರಮುಖವಾಗಿರುತ್ತೆ. ಇದನ್ನ ಮೊದಲು ನೀವು ಮಾಡಬೇಕು. ಯಾಕೆಂದ್ರೆ ನಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ, ಯಾವ ರೀತಿನ ಪ್ರಿಪೇರ್ ಆಗಬೇಕು. ಆ ನಿಟ್ಟಿನಲ್ಲಿ ಇದು ಅತ್ಯಂತ ಪ್ರಮುಖವಾಗಿರುತ್ತೆ. ಇದು ನೀವು ಮೊದಲು ಮಾಡಂತ ಕೆಲಸ, ಓಕೆನಾ. ಇವುಗಳಿಗೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಗೊತ್ತೇ ಇದೆ KR ಟ್ಯುಟೋರಿಯಲ್ಸ್ ಕಡೆಯಿಂದ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಸುಮಾರು ಮಾಡ್ತಾ ಇದ್ದೀನಿ. ಅಲ್ಲಿ ನೀವು 360 ಡಿಗ್ರಿಯಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ಅಲ್ಲೂ ಕೂಡ ನೋಡ್ಕೊಬಹುದು. ಸ್ವತಃ ನೀವು ಮಾಡ್ಕೊಂತೀರ ಅಂದ್ರೆ ಮಾಡ್ಕೊಳ್ಬಹುದು. ಕ್ಲಿಯರ್ ಆಗ್ತಿಲ್ಲ? ಸೊ ಮೊದಲ ಕೆಲಸ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್. ನೆಕ್ಸ್ಟ್ ಓದುವಂತ ವಿಧಾನ ನೋಡಿ, ನಾವೆಲ್ಲರೂ ಕೂಡ ಓದ್ತೀವಿ, ಓಕೆನಾ. ಇಲ್ಲಿ ಓದ್ಬೇಕಾದ್ರೆ ಎಷ್ಟು ಪೇಜ್ ಅನ್ನ ನಾನು ಟರ್ನ್ ಮಾಡಿದೆ, ಎಷ್ಟು ಪೇಜ್ ಅನ್ನ ನಾನು ತಿರುವಾಕಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಪೇಜ್ಗಳಲ್ಲಿ ಎಷ್ಟು ನನಗೆ ಮಾಹಿತಿ ತಲೆಗೆ ಹೋಗಿದೆ ಅನ್ನೋದು ಇಂಪಾರ್ಟೆಂಟ್. ಅದರ ಅರ್ಥ ಏನಂದ್ರೆ ದೇಹ ತಿರುವಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಪೇಜಸ್, ಆದ್ರೆ ಮೈಂಡ್ ಎಲ್ಲೆಲ್ಲೋ ಹೋಗಿರುತ್ತೆ. ಸೊ ನಮ್ಮ ಓದುವಂತ ವಿಧಾನದಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ದೇಹ ಮತ್ತು ಮನಸ್ಸು ಒಂದೇ ಕಡೆ ಇರಬೇಕಾಗತ್ತೆ, ಒಂದೇ ಕಡೆ ಕೇಂದ್ರೀಕೃತವಾಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಇರುವಂತ ಅತ್ಯಂತ ಉತ್ತಮವಾದಂತ ಸ್ನೇಹಿತ ಯಾವುದಂದ್ರೆ ಅದು ಮೊಬೈಲ್. ಆ ಸ್ನೇಹಿತನನ್ನ ಓದುವಂತಹ ವೇಳೆಗೆ ದಯವಿಟ್ಟು ನೀನು ನನ್ನನ್ನ ಈಗ ಬಿಟ್ಬಿಡಪ್ಪ, 1-2 ಗಂಟೆ ನಾನು ಓದ್ತೀನಿ ಅಂತ ಅವನ್ನ ಸೈಲೆಂಟ್ ಮೋಡಲ್ಲಿ ಹಾಕ್ಬಿಟ್ಟು ನಿಮ್ಗೆ ಕಾಣದೇ ಇರುವಂತ ಜಾಗದಲ್ಲಿ ಇಟ್ಬಿಟ್ಟು ನೀವು ಓದ್ಬೇಕಾಗತ್ತೆ. ಯಾಕಂದ್ರೆ ಅವನೇ ಡಿಸ್ಟರ್ಬ್ ಮಾಡೋದು ನಿಮ್ಮನ್ನ. ಏನಾದ್ರೂ ಕೂಡ ಡಿಸ್ಟರ್ಬ್ ಮಾಡ್ತಾನೆ ಅಂದ್ರೆ ಅದು ಫಸ್ಟ್ ನಿಮ್ಮ ಸ್ನೇಹಿತನೇ ಡಿಸ್ಟರ್ಬ್ ಮಾಡ್ತಾನೆ. ಸೊ ಆ ನಿಟ್ಟಿನಲ್ಲಿ ಆ ಒಂದು ಮೊಬೈಲ್ ಅನ್ನ ಸೈಲೆಂಟ್ ಮಾಡಿ, ಸಾಧ್ಯ ಅದು ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟು ಒಂದ್ ಕಡೆ ನಿಮ್ಗೆ ಎಲ್ಲಿ ಬೆಸ್ಟ್ ಅನ್ನುತ್ತೆ, ದಿ ಬೆಸ್ಟ್ ಪ್ಲೇಸ್ ಎಲ್ಲಿದೆ ನಿಮ್ಗೆ ಓದ್ಕೊಳ್ಳೋದಕ್ಕೆ, ಒಂದಿಷ್ಟು ಯಾರೇ ರೀತಿಯಾಗಿ ಡಿಸ್ಟರ್ಬೆನ್ಸ್ ಆಗದೇ ಇಲ್ಲ. ಸೊ ಅಂತ ಪ್ಲೇಸ್ ಯಾವ್ದಾದ್ರು ಇದ್ರೆ ಅಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಗಾಳಿ ಬರುವಂತ ಜಾಗದಲ್ಲಿ ಕೂತ್ಕೊಂಡು ಕಂಪ್ಲೀಟ್ಲಿ ನೀವು ಓದೋದಕ್ಕೆ ಪ್ರಾರಂಭವನ್ನ ಮಾಡಿ. ಓದ್ಬೇಕಾದ್ರೆ ಎವ್ರಿ ಲೈನ್, ಎವ್ರಿ ಸೆಂಟೆನ್ಸ್, ಈ ಒಂದು ಲೈನ್ ಅಲ್ಲೇ ನಮ್ಗೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಈ ಒಂದು ಪದದ ಮೇಲೆ ನಮ್ಗೆ ಏನಾಗುತ್ತೆ ಕ್ವಶನ್ ರೈಸ್ ಆಗುತ್ತೆ ಅನ್ನೋಂತ ನಿಟ್ಟಿನಲ್ಲಿ ನೀವು ಓದ್ಬೇಕಾಗುತ್ತೆ. ಯಾಕೆಂದ್ರೆ ನಮ್ಗೆ ಅನೇಕ ಬಾರಿ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಾವು ಓದಿರ್ತೀವಿ, ಆದ್ರೆ ಅಲ್ಲೇ ಕ್ವಶನ್ಸ್ ತೆಗೆದಿರ್ತಾನೆ, ಇಲ್ಲೇ ಕ್ವಶನ್ ತೆಗ್ಬಿಟ್ನ, ಅದೆಂಗ್ ತೆಗ್ಬಿಟ್ಟ, ಇದನ್ನು ಓದೇ ಇಲ್ವಲ್ಲ ಅಥವಾ ಇಲ್ಲಿ ನಾನು ಫೋಕಸ್ ಮಾಡೇ ಇಲ್ವಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಕಾರಣ ಏನಂದ್ರೆ ನಾವು ಎವ್ರಿ ವರ್ಡ್, ಪ್ರತಿಯೊಂದು ಪದಗಳ ಮೇಲೆ ಗಮನವನ್ನು ಕೊಟ್ಟು ಓದ್ಬೇಕು. ಓದ್ಬೇಕಾದ್ರೆ ಇದು ಕ್ವಶನ್ ಆಗೇ ಆಗುತ್ತೆ, ಈ ಪದದ ಮೇಲೆ ಕ್ವಶನ್ ಮಾಡ್ತಾರೆ ಅನ್ನೋ ತರ ಓದ್ಬೇಕಾಗತ್ತೆ. ಆಗ ಮಾತ್ರ ಏನಾಗುತ್ತೆ ಅಂದ್ರೆ ನಮ್ಗೆ 100% ತಲೆ ಹೋಗುತ್ತೆ ಆ ಒಂದು ವಿಚಾರ. ಓದ್ಬೇಕಾದ್ರೆ ನಿಮ್ಗೆ ಅದೇ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಗೆ 1 ಅವರ್ ಮಾತ್ರ ಕಂಟಿನ್ಯೂಸ್ ಆಗಿ ಓದಿ. 1 ಅವರ್ ಆದ್ಮೇಲೆ 10 ಮಿನಿಟ್ಸ್ ನೀವೇನ್ ಮಾಡಿ, ಓದಿರೋ ವಿಚಾರದ ಬಗ್ಗೆ ಕಣ್ಮುಚ್ಕೊಂಡು ಏನೆಲ್ಲ ಓದ್ದೆ ಅದನ್ನ ರೀಕಾಲ್ ಮಾಡಿ. ಸೊ ತರ ರೀಕಾಲ್ ಮಾಡಿದ್ರೆ ಅಂತಂದ್ರೆ ನೀವು ಆಗ 1 ಅವರ್ ಓದಿದಂತ ಪ್ರತಿಯೊಂದು ಕೂಡ ಏನಾಗ್ತಾ ಹೋಗುತ್ತೆ, ನಿಮ್ಮ ತಲೆಯಲ್ಲಿ ಫೀಡ್ ಆಗ್ತಾ ಹೋಗುತ್ತೆ, ಉಳಿತಾ ಹೋಗುತ್ತೆ, ಓಕೆನಾ. ಸೊ ಈ ರೀತಿಯಾಗಿ ಏನ್ ಮಾಡ್ತಾ ಹೋಗು, ಓದ್ತಾ ಹೋಗ್ಬೇಕು. ಮತ್ತು ಅನೇಕ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಅಂದ್ರೆ ಲೈಕ್ ಏನಾಗುತ್ತೆ, ಸರ್ ಒಂದೇ ಸಬ್ಜೆಕ್ಟ್ 1 ವಾರ ಓದ್ಬಿಡ್ಲಾ, ಅಥವಾ ಯಾವ ರೀತಿಯಾಗಿ ನಾವು ಸಬ್ಜೆಕ್ಟ್ಗಳನ್ನ ಹಂಚಿಕೆ ಮಾಡಬೇಕು. ನೋಡಿ ನಮ್ಗೇನಾಗುತ್ತೆ ಅಂದ್ರೆ ಈ ತರ 1 ವಾರಕ್ಕೆ ಒಂದೊಂದು ಓದ್ತಾ ಹೋದ್ರೆ ಏನಾಗುತ್ತೆ, 6 ಸಬ್ಜೆಕ್ಟ್ ನ ಮುಗಿಸೋದಕ್ಕೆ 6 ವಾರ, ಅಂದ್ರೆ 6 ವಾರಕ್ಕೆ ಮೊದಲನೇ ವಾರ ಓದಿದಂತ ಸಬ್ಜೆಕ್ಟ್ ಎಲ್ಲವೂ ಕೂಡ ಮರ್ತೋಗ್ಬಿಡುತ್ತೆ.
ಸೊ ಆ ಥರ ಬೇಡ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿನಿತ್ಯವೂ ಕೂಡ ಎಲ್ಲ ಒಂದಿಷ್ಟು ನೀವು ಏನು ಓದ್ತಿದ್ರೆ ಎಲ್ಲ ವಿಷಯಗಳನ್ನ ಓದೋದಕ್ಕೆ ಪ್ರಯತ್ನವನ್ನು ಪಡಿ. 6 ಸಬ್ಜೆಕ್ಟ್ ಅನ್ನು ಕೂಡ 6 ದಿನ ಮೀನ್ಸ್ ಪ್ರತಿನಿತ್ಯವೂ ಕೂಡ ನೀವು 1 hour ಆದ್ರೂ ಪರವಾಗಿಲ್ಲ ಅದಕ್ಕೆ ಕೊಟ್ಟು ಟೈಮನ್ನು ಕೊಟ್ಟು ಪ್ರತಿದಿನನೂ ಕೂಡ ಅದನ್ನು ಓದ್ತಾ ಹೋಗಿ. ಆಗೇನಾಗುತ್ತೆ, ಡೈಲಿ ಅದು ಟಚಲ್ಲಿ ಇರ್ತೀರ. ನಾವು ನಿರಂತರವಾಗಿ ಒಂದು ವಾರ ಒಂದು ಸಬ್ಜೆಕ್ಟ್ ಅನ್ನ ಓದ್ತೀನಿ, 2ನೇ ವಾರ ಇನ್ನೊಂದು ಸಬ್ಜೆಕ್ಟ್ ಅನ್ನ ಓದ್ತೀನಿ ಅಂದ್ರೆ ನೀವು 6 ವಾರ ಮುಗಿಸೋದ್ರಲ್ಲಿ 1ನೇ ವಾರ ಓದಿರುವಂತ ಎಲ್ಲಾ ವಿಚಾರಗಳು ಮರ್ತೋಗುತ್ತೆ, ಮತ್ತೊಮ್ಮೆ ಹೊಸದಾಗಿ ಓದಂಗ ಆಗುತ್ತೆ ಫೀಲು. ಸೊ ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ಎಲ್ಲಾ ಸಬ್ಜೆಕ್ಟ್ಗಳನ್ನ ಓದೋದಕ್ಕೆ ಆ ಒಂದು 6 hours ಸಿಗುತ್ತಾ, 6 hours ಎಲ್ಲವನ್ನು ಕೂಡ ಕವರ್ ಮಾಡ್ಕೊಳ್ಳಿ. ಇಲ್ಲ 4 hours ಸಿಗುತ್ತಾ, 4 hours ಅಲ್ಲೇ 6 ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದು ಇಂಪಾರ್ಟೆಂಟ್ ಇದೆ ಆ ವಿಷಯಗಳನ್ನ ನೀವು ಹೆಚ್ಚೆಚ್ಚು ಸಮಯವನ್ನು ಕೊಟ್ಟು ನಿಮ್ಗೆ ಹೇಳ್ತೀನಿ ಟೈಮ್ ಟೇಬಲ್ ಯಾವ ರೀತಿ ಮಾಡಬೇಕು ಅಂತ. ಸೊ ಆ ರೀತಿಯಾಗಿ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ನೀವು ಓದ್ಬೇಕಾಗುತ್ತೆ. ಓಕೆನಾ? ಓದ್ಬೇಕಾದ್ರೆ ಪ್ರತಿಯೊಂದು ಪೇಜನ್ನು ಓದ್ಬೇಕು. ಎಷ್ಟೊಂದು ಪೇಜನ್ನ ಅಥವಾ ಎಷ್ಟೆಲ್ಲಾ ಪೇಜ್ ಓದಿದ್ದೀನಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಾ ಪೇಜನ್ನು ತಿರುವಾಕಿದ್ದೀನಿ ಏನೋ ಅದಕ್ಕಿಂತ ಹೆಚ್ಚಾಗಿ ಒಂದೇ ಪೇಜ್ ಓದಿ ಆ ಪೇಜ್ನಲ್ಲಿ ಓದಿರುವಂತಹ ಎಲ್ಲಾ ಮಾಹಿತಿಗಳು ನಿಮಗೆ ತಲೆಯಲ್ಲಿ ಇರಬೇಕಾಗುತ್ತೆ. ಮತ್ತೆ ಓದ್ಬೇಕಾದ್ರೆ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿತ್ತಾ, ಈಗ ಆಲ್ರೆಡಿ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿರ್ತೀರಾ, ಯಾವುದೋ ಒಂದು ಟಾಪಿಕ್ ಮೇಲೆ ಏನಾಗಿರುತ್ತೆ ನಿಮಗೆ ಓದ್ತಾ ಇರ್ತೀರಾ, ಆ ಟಾಪಿಕ್ ಮೇಲೆ ಎಸ್ ಈ ಟಾಪಿಕ್ ಮೇಲೆ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ದ, ಹಾಗಾದ್ರೆ ಈ ಟಾಪಿಕ್ ಅಲ್ಲಿ ಮತ್ತೊಂದು ಪ್ರಶ್ನೆ ಯಾವುದು ಕೇಳ್ಬೋದು ಅವನು. ಈ ರೀತಿಯಾಗಿ ಅನಾಲಿಸಿಸ್ ಅನ್ನ ಮಾಡ್ತಾ ಓದ್ಬೇಕಾಗುತ್ತೆ. ಈ ರೀತಿ ಅನಾಲಿಸಿಸ್ ಮಾಡ್ತಾ ಓದ್ತಾ ಹೋದ್ರೆ 100% ನಿಮಗೆ ಯಾವುದೇ ಎಕ್ಸಾಮ್ ಆಗಿರಲಿ, ಅದು ನಾಟ್ ಓನ್ಲಿ HSTR, GPSTR, PST, TET ಯಾವುದೇ ಎಕ್ಸಾಮ್ ಆಗಿರಲಿ 100% ನಿಮಗೆ ಜಾಬ್ ಆಗುತ್ತೆ. ಓಕೆನಾ? ಓದ್ಬೇಕಾದ್ರೆ ಆ ಪೇಜ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದ, ಹೇಗೆ ಕೇಳಿದ್ದ, ಹಾಗಾದ್ರೆ ಯಾವ್ದು ಕೇಳ್ಬೋದು, ಈ ರೀತಿ ತಾವೇ ಸ್ವತಃ ಪ್ರಶ್ನೆಗಳನ್ನ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಕ್ಲಿಯರ್? ಸೊ ಈ ರೀತಿಯಾಗಿ ಪ್ರಶಾಂತವಾಗಿ ಓದ್ಬೇಕಾಗತ್ತೆ. ಓದ್ತಾ ಬರೀಬೇಕಾಗತ್ತೆ, ನೋಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ನೋಟ್ಸ್ ಹೇಗೆ ಮಾಡ್ಕೋಬೇಕಂತ ಮುಂದೆ ಬರುತ್ತೆ ಪಾಯಿಂಟ್, ಅಲ್ಲಿ ನಿಮ್ಗೆ ಹೇಳ್ತೀನಿ. ಅರ್ಥ ಆಗ್ತಿದಿಲ್ಲ? ಎಸ್, ಮುಂದಿನ ಒಂದು ವಿಚಾರ. ಎಸ್ ಅಪ್ಪ ನಾನೆಲ್ಲ ಓದ್ಬಿಟ್ಟೆ, ನೀವು ಹೇಳಿರ್ತಾರೆ ಎಲ್ಲ ಓದ್ದೆ ಸರ್, ಈಗೇನ್ ಮಾಡಬೇಕು, ವಾಟ್ ನೆಕ್ಸ್ಟ್ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಅನೇಕ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ನಾವು ಕೂಡ ಮಾಡ್ತಾ ಇರ್ತೀವಿ. ಸೊ ನೀವೆಲ್ಲ ಓದಿದನ್ನ ನಿಮ್ಗೆ ನಾಲೆಡ್ಜ್ ಅಲ್ಲಿ ಗೊತ್ತಾಗುತ್ತೆ, ನಾವು ಓದಿರೋಂಥ ಮಾಹಿತಿ ನಮ್ಮ ತಲೆಯಲ್ಲಿ ಇದೆಯಾ ಇಲ್ವಂತ ಯಾವಾಗ ಗೊತ್ತಾಗುತ್ತೆ, ಮಾದರಿ ಅಥವಾ ಮಾಡೆಲ್ ಕ್ವಶನ್ ಪೇಪರ್ಗೆ ಉತ್ತರವನ್ನು ಕೊಡೋಕೆ ಪ್ರಾರಂಭವನ್ನ ಮಾಡಿದಾಗ. ಸೊ ಆಗ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಮಾರ್ಕ್ ಟೆಸ್ಟ್ ಅಂತ ಮಾಡ್ತೀವಿ. ಮಾರ್ಕ್ ಟೆಸ್ಟ್ ಈಗ ಯಾರಾದ್ರೂ ಕೂಡ ಪೇಜ್ ಸ್ಟೂಡೆಂಟ್ ಇದ್ರೆ ಅವ್ರಿಗೆ ಅನೇಕ ರೀತಿಯಾಗಿ ಮಾರ್ಕ್ ಟೆಸ್ಟ್ಗಳು ಸಿಗ್ತಾ ಹೋಗುತ್ತೆ. ಸುಮಾರು ಈಗ ಆಲ್ರೆಡಿ 50ಕ್ಕಿಂತ ಹೆಚ್ಚು ಮಾರ್ಕ್ ಟೆಸ್ಟ್ಗಳು ಅಪ್ಲೋಡ್ ಆಗಿದೆ. ಸೊ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಸಾಮರ್ಥ್ಯ. ಎಸ್, ನಾನು ಇಷ್ಟೆಲ್ಲ ಓದಿದ್ದೀನಿ, ಹಾಗಾದ್ರೆ ಈ ಕ್ವಶನ್ಸ್ಗೆ ಯಾವ್ದು ಉತ್ತರ, ನೀವು ಆನ್ಸರ್ನ ಈಸಿ ಆಗ್ತಿದೆ, ನಿಮ್ಗೆ ಎಲ್ಲಾ ಕ್ವಶನ್ಸ್ ಈಸಿ ಆಗ್ತಿದೆ ಅಂದ್ರೆ ನೀವು ಓದಿರೋಂಥ ವಿಧಾನ ಕರೆಕ್ಟ್ ಆಗಿದೆ ಅಂತ ಅರ್ಥ. ಮಾಡಲ್ ಕ್ವಶನ್ಸ್ಗೆ ನಾವು ಉತ್ತರವನ್ನು ಕೊಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ತಿದೆ, ನಮಗೆ ಯಾವ ಕ್ವಶನ್ಸ್ ಅರ್ಥ ಆಗ್ತಿಲ್ಲ, ಪ್ರಶ್ನೆಗಳು ಅರ್ಥ ಆಗ್ತಿಲ್ಲ ಅಂದ್ರೆ ಎಸ್ ನೀವು ಓದಿರುವಂತ ವಿಧಾನ ಫೇಲ್ ಆಗಿದೆ ಅಂತ ಅರ್ಥ. ಸೊ ಆ ನಿಟ್ಟಿನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ನೀವು ಓದಿರುವಂತ ವಿಷಯಕ್ಕೆ ಅಥವಾ ಜ್ಞಾನಕ್ಕೆ ಕೈಗನ್ನಡಿಯ ರೀತಿ ನೀವು ಎಷ್ಟೆಲ್ಲ ಓದಿದ್ರಲ್ಲ ಅದಕ್ಕೆ ಎಸ್ ನಾನು ಓದಿದಿನಪ್ಪ ಚೆನ್ನಾಗಿ ಅನ್ನೋದಾದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಲ್ಲವನ್ನು ಕೂಡ ನೀವು ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತೀರಾ. ಅಟ್ಲೀಸ್ಟ್ ನೀವು 100 ಪ್ರಶ್ನೆಗೆ ಅಟ್ಲೀಸ್ಟ್ 70 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ರಿ ಅಂದ್ರೆ ಎಸ್ ಯು ಆರ್ ಎಲಿಜಿಬಲ್, ಅಥವಾ ನೀವು ಓದಿರುವಂತ ವಿಧಾನ ಕರೆಕ್ಟ್ ಆಗಿದೆ ಅಂತ ಅರ್ಥ ಆಗ್ತಿಲ್ಲ. ಸೊ ದಟ್ ಅದು ನಮ್ಗೆ ಏನಾಗುತ್ತೆ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಓದಬೇಕಾಗತ್ತೆ ಅಥವಾ ಅನಾಲಿಸಿಸ್ ಮಾಡೋಕ್ಕಾಗತ್ತೆ, ವಿಶ್ಲೇಷಣೆ ಮಾಡೋಕ್ಕಾಗತ್ತೆ. ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿದ್ರೆ ಎಕ್ಸಾಮ್ ಹಾಲಾಗೆ ಮುಗಿದ್ಕತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ನಮ್ಮ ಒಂದು ರಿಸಲ್ಟ್ ಏನು ಹೇಗೋದಿದೆ ಅದ್ಯಾವುದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಅದರ ನೇರವಾಗಿ ಪರಿಣಾಮ ಏನಾಗುತ್ತೆ, ಅದು ನಮಗೆ ಪಾಸಿಟಿವ್ ಬರೋದು, ನೆಗೆಟಿವ್ ಬರೋದು. ಹಾಗಾಗಿ ಅದಕ್ಕಿಂತ ಮುಂಚೆ ನಾವು ಏನ್ ಮಾಡೋಕ್ಕಾಗತ್ತೆ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಕ್ಲಿಯರ್? ಎಸ್, ಮುಂದಿನ ಒಂದು ಅಂಶ ಅಂದ್ರೆ ಗುಂಪು ಚರ್ಚೆ. ಎಸ್ ಸರ್, ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಆಯ್ತು. ನಾವು ಈಗ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಫ್ರೆಂಡ್ ಸರ್ಕಲ್ ಇವಾಗ ಆಗುತ್ತೆ. ನಿಮ್ಮ ಎಕ್ಸಾಮ್ಗೆ ಯಾರು ರೆಡಿ ಆಗ್ತಾ ಇದ್ರೆ ಸೊ ಅಂತಹ ಒಂದಿಷ್ಟು ಫ್ರೆಂಡ್ಸ್ ಅನ್ನ ಮಾಡ್ಕೊಂಡು ಅವ್ರ ಜೊತೆ ಚರ್ಚೆನ ಮಾಡಬೇಕಾಗುತ್ತೆ. ಎಸ್, ನಾವು ಈ ಒಂದು ವಿಷಯವನ್ನ ಓದ್ದೆ, ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ, ಒಂದಿಷ್ಟು ಚರ್ಚೆನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ವಿಷಯ ನಿಮ್ಮಲ್ಲಿ ಮತ್ತಷ್ಟು ಆಳವಾಗಿ ಏನಾಗ್ತಾ ಹೋಗುತ್ತೆ, ಅಧ್ಯಯನ ಆಗ್ತಾ ಹೋಗುತ್ತೆ, ಮತ್ತೆ ಮತ್ತಷ್ಟು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬಿದ್ದು ಸೊ ನಿಮ್ಗೆ ಆ ಒಂದು ಮೆಮೊರಿಯಲ್ಲಿ ಏನಾಗ್ತಾ ಹೋಗುತ್ತೆ, ಮತ್ತಷ್ಟು ಸ್ಟೋರ್ ಆಗ್ತಾ ಹೋಗುತ್ತೆ. ಇದರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಗುಂಪು ಚರ್ಚೆ ಅನ್ನೋಂಥದ್ದು ಅದು ಆರೋಗ್ಯಕರವಾಗಿರ್ಬೇಕು. ಯಾರು ಇದನ್ನ ಎಕ್ಸಾಮ್ ಸಂಬಂಧಪಟ್ಟಂಗೆ ಓದ್ತಾ ಇದ್ರೆ ಅವ್ರ ಜೊತೆ ಚರ್ಚೆ ಆಗ್ಬೇಕು. ಸೊ ಚರ್ಚೆ ಹೆಂಗಿರ್ಬೇಕಂದ್ರೆ ಅವನಿಗೆ ಗೊತ್ತಿರುವಂತ ವಿಚಾರಗಳು ಯಾವುದು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರುವಂತ ವಿಚಾರಗಳು ಯಾವುದು, ಇದು ಏನಾಗ್ತಾ ಹೋಗ್ಬೇಕು, ಇಬ್ಬರಲ್ಲೂ ಕೂಡ ಮುಕ್ತವಾಗಿ ಚರ್ಚೆ ಆಗ್ತಾ ಇರಬೇಕು, ಇಂಟರ್ಚೇಂಜ್ ಆಗಬೇಕು ಮಾಹಿತಿಗಳು. ಆಗೇನಾಗುತ್ತೆ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ತಲೆಯಲ್ಲಿ ಉಳಿಯುತ್ತೆ. ಗುಂಪು ಚರ್ಚೆ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಾಗುತ್ತಂದ್ರೆ ಸೂಕ್ತ ಮಾರ್ಗದರ್ಶನ. ಎಸ್, ಏನಾಗುತ್ತೆ, ಮಾರ್ಗದರ್ಶನವಿಲ್ಲದೆ ಯಾವುದೇ ಒಂದು ಎಕ್ಸಾಮ್ ಅನ್ನ ಫೇಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಯಾರೆಲ್ಲ ಅಚೀವ್ ಆಗಿದ್ದಾರೆ, ಯಾರೆಲ್ಲ ಜಾಬ್ ತಗೊಂಡಿದ್ದಾರೆ, ಯಾರೆಲ್ಲ ಈಗ ಆಲ್ರೆಡಿ ಲೈಕ್ ನಿಮ್ಗೆ ಆ ಒಂದು ಜಾಬ್ಗಳಲ್ಲಿ ಸೆಲೆಕ್ಟ್ ಆಗಿ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ, ಅಂತಹ ಒಂದಿಷ್ಟು ಮಾರ್ಗದರ್ಶನವನ್ನ ಪಡ್ಕೊಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪಡ್ಕೊಂಡಂತ ಎಲ್ಲವೂ ಕೂಡ ನಾವೀಗ ಆಲ್ರೆಡಿ
ಅನೇಕ ರೀತಿಯಾಗಿ ನಾವು ಫೇಸ್ ಮಾಡಿ ಎಕ್ಸಾಮನ್ನು ಫೇಸ್ ಮಾಡಿ ಸೆಲೆಕ್ಷನ್ ಆಗಿ. ಹಾಗಾಗಿ ನಾನು ಯಾಕೆ ಮಾರ್ಗದರ್ಶನ ಕೊಟ್ಟಿದ್ದೇನೆ ಅಂದರೆ ಇವೆಲ್ಲವೂ ಕೂಡ ನಾವು ಮಾಡಿರುತ್ತದೆ. ಓಕೆ, ನೀವೆಲ್ಲವೂ ಮಾಡಿ ನಾವು ಈಗ ಸೆಲೆಕ್ಟ್ ಆಗಿರೋದು. ಸೊ ಆ ನಿಟ್ಟಿನಲ್ಲಿ ನಿಮಗೆ ಈ ಒಂದು ರೀತಿಯಾಗಿ ಮಾರ್ಗದರ್ಶನ ಕೊಡುವಂಥ ಯಾರಾದರೂ ಕೂಡ ಫ್ರೆಂಡ್ ಇದ್ರೆ ಅಥವಾ ಸ್ನೇಹಿತರಿದ್ರೆ ಅಥವಾ ಈ ಥರ ಅನೇಕ ರೀತಿಯಾಗಿ ಯೂಟ್ಯೂಬರ್ಸ್ ಇರ್ತಾರೆ ಅಥವಾ ಮಾರ್ಗದರ್ಶಕರಿದ್ರೆ ಅವ್ರ ಹತ್ರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಅಥವಾ ನಾನೀಗ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇದನ್ನು ನೀವು ಪಡ್ಕೊಬೋದು, ಇದರ ಉಪಯೋಗವನ್ನು ಪಡ್ಕೊಬೋದು. ಇಲ್ಲ ಇನ್ನೊಬ್ರು ಯಾರೋ ಬೇಕು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ನೀವು ಮಾರ್ಗದರ್ಶನ ಪಡ್ಕೊಳ್ಳಿ. ಯಾವ ಬುಕ್ಸ್ ಓದಿದ್ರಿ, ಹೇಗೆ ಓದಿದ್ರಿ, ಹೆಂಗಿತ್ತು, ನನ್ನ ಕೈಲಿ ಆಗುತ್ತಾ, ಈ ರೀತಿಯಾಗಿ ಅವ್ರ ಹತ್ರೊಂದಿಗೆ ಚರ್ಚೆ ಮಾಡಿಕೊಂಡು ಒಂದಿಷ್ಟು ಮಾರ್ಗದರ್ಶನವನ್ನು ಪಡ್ಕೊಂತ ಹೋಗಿ. ಅರ್ಥ ಆಗ್ತಿಲ್ಲ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ಸ್ ಮಾಡಿಕೊಳ್ಳುವಂಥ ಪದ್ಧತಿ. ಇದು ಅತ್ಯಂತ ಪ್ರಮುಖವಾಗಿರುತ್ತೆ. ಅನೇಕ ಜನ ಫೇಲ್ಯೂರ್ ಆಗೋದು 100% 70% ವಿದ್ಯಾರ್ಥಿಗಳು ಫೇಲ್ ಆಗೋಂಥದ್ದು ಇಲ್ಲಿ. ಏನ್ ಸರ್ ಇದು? ನೋಡಿ, ಅನೇಕ ಜನಗಳಿಗೆ ಏನಂದ್ರೆ ಕಷ್ಟಪಡಂಗಿಲ್ಲ, ಈಸಿಯಾಗಿ ಜಾಬ್ ಆಗಬೇಕು, ನಾನು ಬರೆಯಂಗಿಲ್ಲ ಜಾಬ್ ಆಗಬೇಕು, ನಾನು ವರ್ಕ್ ಮಾಡಲ್ಲ, ಪೆನ್ ಇಟ್ಕೊಂಡು ವರ್ಕ್ ಮಾಡಲ್ಲ ಜಾಬ್ ಆಗಬೇಕು. ಹೆಂಗಾಗುತ್ತೆ ಸರ್? PDF ನೋಟ್ಸ್ ಇದೆಯಾ? ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಡಿ. ನೀವು ಕಾಂಪಿಟೇಟಿವ್ ವರ್ಲ್ಡಿಗೆ ಬಂದ್ರಂತಂದ್ರೆ ನೀವು ಬರ್ದು ಇಲ್ಲಿವರೆಗೂ ಬರೆದಿರೋ ಏನೋ ಗೊತ್ತಿಲ್ಲ, ಬರ್ದು ಪೆನ್ಗಳು ಮುಗಿಬೇಕು. ಓಕೆನಾ? ಬರ್ದು ನಿಮಗೆ ಎಕ್ಸಾಮ್ ಕಟ್ಟಿ ಅಮೌಂಟ್ ಮುಗಿಯೋದು, ಜೆರಾಕ್ಸ್ ಮಾಡಿಸಿ ಅಮೌಂಟ್ ಮುಗಿಯೋದಲ್ಲ, ಪೆನ್ಗಳಲ್ಲಿ ಹಿಂಗ್ ಖಾಲಿ ಆಗಬೇಕು. ಯಾವಾಗ ನೀವು ಒಂದಿಷ್ಟು ನೋಟ್ಬುಕ್ಗಳನ್ನ ತೆಗೆದುಕೊಂಡು ನೀವು ಸ್ವತಃ ನೋಟ್ಸನ್ನು ಮಾಡ್ತಾ ಹೋಗ್ತೀರಾ, ಅಲ್ಲಿಯವರೆಗೂ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಮಾಡಲಿಲ್ಲ ಅಂತಂದ್ರೆ 100% ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ನೀವು ಮಾಡ್ತೀರಾ ಅಂತ ಸ್ಟಾರ್ಟ್ ಮಾಡಿದ್ರೆ 100% ನೀವು ನಿಮ್ಮ ಗುರಿಗೆ ಹತ್ರ ಇರ್ತೀರ ಅಂತ ಅರ್ಥ. ಹಾಗಾಗಿ ಇಲ್ಲಿಂದ ನೀವು ಪ್ರಾರಂಭ ಮಾಡ್ತಾ ಹೋಗಿ. ಪ್ರತಿಯೊಬ್ಬರು ಕೂಡ ನೋಟ್ಸ್ ಮಾಡಬೇಕಾಗುತ್ತೆ. ನೋಟ್ಸ್ ಯಾವ ರೀತಿ ಮಾಡ್ಬೇಕು ಸರ್? ನೋಡಿ, ಜೆರಾಕ್ಸ್ಗೆ ಸಂಬಂಧಪಟ್ಟಂಗೆ ಏನಾಗುತ್ತೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಜೆರಾಕ್ಸ್ ನೋಟ್ಸ್ ಯಾರೋ ಮಾಡಿರ್ತಾರೆ, ಈಗ ನಾನೇ ಮಾಡಿದ್ದೀನಿ ತಿಳ್ಕೊಳ್ಳಿ. ನನ್ನ ನಾಲೆಡ್ಜ್ ಮಿತಿಯಲ್ಲಿ ನಾನು ಜೆರಾಕ್ಸ್ ನೋಟ್ಸನ್ನು ಮಾಡಿದ್ದೀನಿ, ಜೆರಾಕ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ಮೇ ಬಿ ನನ್ನ ನಾಲೆಡ್ಜ್ಗಿಂತ ನಿಮ್ಮಲ್ಲಿ ಹೆಚ್ಚು ನಾಲೆಡ್ಜ್ ಇರ್ಬೋದು, ಅಥವಾ ಈ ನೋಟ್ಸ್ಗಿಂತ ಹೆಚ್ಚು ನೋಟ್ಸ್ ನೀವು ಮಾಡ್ಕೋಬಹುದು. ಆದ್ರೆ ನೀವೇನಾಗುತ್ತೆ, ನಿಮ್ಗೆ ಒಂದು ರೀತಿಯಾಗಿ ಏನಾಗುತ್ತೆ, ಕಟ್ಬಿಡುತ್ತೆ ಪೂರ್ತಿ. ಹಾ, ಇದೇ ಜೆರಾಕ್ಸ್, ಇದು ಬಿಟ್ರೆ ಯಾವುದೂ ಇಲ್ಲ, ಅದಕ್ಕೆ ಲಿಮಿಟ್ ಆಗ್ಬಿಡ್ತೀರಾ. ದಯವಿಟ್ಟು ನೀವು ಜೆರಾಕ್ಸ್ ಅನ್ನ ರೆಫರ್ ಆಗಿ ಇಟ್ಕೊಳ್ಳಿ, ಅಷ್ಟೇ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಬಟ್ ಅದನ್ನ ಫೈನಲ್ ಮಾಡ್ಕೊಂಬೇಡಿ. ಅದನ್ನ ರೆಫರೆನ್ಸ್ ಮಾಡಿಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ನೀವೇ ಸ್ವತಃ ನೋಟ್ಸ್ ಅನ್ನ ಮಾಡಿಕೊಳ್ಳಿ. ಹೇಗೆ ಮಾಡ್ಕೊಬೇಕು ಸರ್? ಫಾರ್ ಎಕ್ಸಾಂಪಲ್, ಯಾವುದೋ ಟಾಪಿಕ್ ಬಂತು, ಯಾವುದೋ ಒಂದು ವಿಷಯ ಬಂತು, ಸಬ್ಜೆಕ್ಟ್ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಅಕಾರ್ಡಿಂಗ್ ಟು ನಿಮ್ಮ ಸಬ್ಜೆಕ್ಟ್ ಪ್ರಕಾರವಾಗಿ ಫಸ್ಟ್ ಟಾಪಿಕ್ ತಗೊಂಡ್ರಿ. ಆ ಟಾಪಿಕ್ ಮೇಲೆ ನಿಮ್ಗೆ 6ರಿಂದ 12ನೇ ತರಗತಿವರೆಗೆ ಏನೆಲ್ಲ ಕೀ ಪಾಯಿಂಟ್ ಬರ್ತಾ ಹೋಗುತ್ತೆ, ಆ ಒಂದು ಟಾಪಿಕ್ ಅಂಡರ್ ಅಲ್ಲಿ ಕೀ ಪಾಯಿಂಟ್ ಅನ್ನ ಬರ್ಕೊಂತ ಹೋಗಿ, ಪ್ರತಿಯೊಂದು ಕೀ ಪಾಯಿಂಟ್ ಅನ್ನು ಕೂಡ. ಮತ್ತೆ ಈಗ ನೀವು ಆಲ್ರೆಡಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿರ್ತೀರಾ, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಿದ್ದ ಅಲ್ಲೇ ಮೆನ್ಷನ್ ಮಾಡ್ತಾ ಹೋಗಿ. ಜೊತೆಗೆ ಈಗ ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಒಂದು 2-3 ಪೇಜ್ ಒಂದು ಟಾಪಿಕ್ ಮೇಲೆ ಆಯ್ತು ನೋಟ್ಸ್. ಇನ್ನೊಂದು ಪೇಜ್ ಏನ್ ಮಾಡಿದ್ವಿ, ಖಾಲಿ ಬಿಡಿ. ಯಾಕೆ ಖಾಲಿ ಬಿಡ್ಬೇಕಂದ್ರೆ ನೆಕ್ಸ್ಟ್ ಎಲ್ಲೋ ಮಾಹಿತಿ ಸಿಗುತ್ತೆ, ಆ ಮಾಹಿತಿ ತಂದು ಆಡ್ ಮಾಡ್ಕೊಂತ ಹೋಗಿ. ಸೊ ಈ ರೀತಿಗೆ ಪ್ರತಿಯೊಂದು ಟಾಪಿಕ್ ಮೇಲೂ ನೀವೇ ಸ್ವತಃ 6ರಿಂದ 12ನೇ ತರಗತಿವರೆಗೂ, ಯಾಕೆಂದ್ರೆ 6ನೇ ಕ್ಲಾಸ್ ಅಲ್ಲಿ ಇರುವಂತ ಚಾಪ್ಟರ್ ನಿಮ್ಗೆ ಏನಾಗುತ್ತೆ, ಅನೇಕ ತರಗತಿಗಳಲ್ಲಿ ರಿಪೀಟ್ ಬರುತ್ತೆ, ಅಂದ್ರೆ ಅಡ್ವಾನ್ಸ್ ಆಗಿ ಬರುತ್ತೆ. 6ನೇ ತರಗತಿಯಲ್ಲಿ ಬೇಸಿಕ್ ಇರುತ್ತೆ, ಮುಂದೆ ಹೋಗ್ತಾ ಅದು ಅಡ್ವಾನ್ಸ್ ಲೆವೆಲ್ ಬರ್ತಾ ಹೋಗುತ್ತೆ. ಆ ಒಂದು ಮಾಹಿತಿಗಳೇನ್ ಮಾಡ್ತಾ ಹೋಗಿ, ಕೀ ಪಾಯಿಂಟ್ ಆಗ್ತಾ ಹೋಗಿ. ಪ್ರತಿಯೊಂದು ಏನೋ ಓದ್ಬೇಕಾದ್ರೆ ಅದರಲ್ಲಿ ಏನಾದ್ರು ಕೂಡ ಪಾಯಿಂಟ್ಸ್ ಇತ್ತು, ಆ ಪಾಯಿಂಟ್ ನ ಆಡ್ ಮಾಡ್ಕೊಂತ ಹೋಗಿ. ಆ ಒಂದು ಟಾಪಿಕ್ ಸಂಬಂಧಪಟ್ಟ ಯಾವ್ದಾರ ಕ್ವಶನ್ ಪೇಪರ್ ಕೇಳಿದ್ದ, ತುಂಬಾ ಸ್ಪೆಷಲ್ ಕ್ವಶನ್ ಇತ್ತದು, ಅಲ್ಲೇ ಆಡ್ ಮಾಡ್ತಾ ಹೋಗಿ. ಸೊ ಈ ರೀತಿಯಾಗಿ ಸ್ವತಃ ನೀವೇ ಎಲ್ಲಾ ಒಂದು ವಿಷಯಗಳ ಮೇಲೆ ನೋಟ್ಸ್ ಅನ್ನ ಮಾಡಿದ್ದೆ ಆದ್ರೆ 100% ಈ ಎಕ್ಸಾಮ್ ಅಲ್ಲ, ಯಾವ ಎಕ್ಸಾಮ್ ಆದ್ರೂ ಕೂಡ ನೀವು ಅಚೀವ್ ಆಗೇ ಆಗ್ತೀರಾ, ನೋ ಡೌಟ್. ನಾನು ಮೇಲ್ಗಡೆ ಕೊಟ್ಟಂತ ಎಲ್ಲಾ ಅಂಶಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಇದೇ ರೀತಿಯಲ್ಲಿ ನೀವು ನೋಟ್ಸ್ ಮಾಡಿದ್ದೆ ಆದ್ರೆ ಯಾವುದೇ ಎಕ್ಸಾಮ್ ಆಗಲಿ, ಅದು KS ಎಕ್ಸಾಮ್ ಆಗಿರಲಿ, IAS ಎಕ್ಸಾಮ್ ಆಗಿರಲಿ, 100% ಅಚೀವ್ ಆಗೇ ಆಗ್ತೀರಾ. ಸ್ವತಃ ನೀವು ನೋಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಕೂಡ ಚಾಪ್ಟರ್ ವೈಸ್ ಮಾಡೋಕ್ಕಾಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ಬೇಕಾದ್ರೆ ಆ ಮಾಡಿರೋ ಟೈಮಲ್ಲಿ ಬಂದಿರೋ ಕ್ವಶನ್ಸ್ಗಳನ್ನ ಕೂಡ ಈ ಒಂದು ಟಾಪಿಕ್ನ ಅಂಡರ್ ಅಲ್ಲಿ ಬರ್ಕೊಬೇಕಾಗುತ್ತೆ. ಇಷ್ಟನ್ನ ಮಾಡ್ಕೊಂತ ಹೋದ್ರೆ 100% ನಿಮ್ಗೆ ಏನಾಗುತ್ತೆ, ಒಂದು ಉತ್ತಮ ನೋಟ್ಸ್ ರೆಡಿ ಆಗುತ್ತೆ. ಆ ನೋಟ್ಸ್ ನೋಡಿದ ತಕ್ಷಣ ನಿಮ್ಗೆ ಖುಷಿ ಸಿಗುತ್ತೆ, ಎಸ್ ನನ್ನ ನೋಟ್ಸ್ ಇದು, ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. 100% ನಿಮ್ಗೆ ಏನಾಗುತ್ತೆ, ಒಂದ್ ರೀತಿ ಯಾವುದೇ ಎಕ್ಸಾಮ್ ಆಗಲಿ ಅಚೀವ್ ಆಗೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ನೋಟ್ಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೊನೆಯದಾಗಿ ಬರುವಂತದ್ದು ಈ ಒಂದು ಟೈಮ್ ಟೇಬಲ್. ನೋಡಿ, ಟೈಮ್ ಟೇಬಲ್ ಏನಾಗ್ತಾ ಹೋಗುತ್ತೆ, ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಂದು ವರ್ಕಿಂಗ್ ಮೆನ್ ಅಥವಾ ವುಮೆನ್ ಅಂತ ಇರ್ತಾರೆ. ಲೈಕ್ ಯಾರಾದ್ರೂ ಕೂಡ ಈಗ ಶಾಲೆಯಲ್ಲಿ ವರ್ಕ್ ಮಾಡ್ತಿರ್ತೀರಾ, ಗೆಸ್ಟ್ ಟೀಚರ್ ಆಗಿ, ಅಥವಾ ಬೇರೆ ಕಡೆ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿರ್ತೀರಾ.
ಸೊ ಅವ್ರಿಗೆ ನಾವು ಸರ್ ಎಕ್ಸಾಮ್ ಕೊಟ್ಟಿದ್ದೀನಿ, ನಮ್ಗೆ ಯಾವ ರೀತಿ ಟೈಮ್ ಟೇಬಲ್ ಇರಬೇಕು ಮೊದಲಿಗೆ. ಸೊ ನೋಡಿ, ಪ್ರಮುಖವಾಗಿ ನಮ್ಗೆ ಏನಾಗ್ತಾ ಹೋಗುತ್ತಂದ್ರೆ ವರ್ಕಿಂಗ್ ಮೆನ್ ಅಂಡ್ ವುಮೆನ್ ಸಂಪರ್ಕ ನೋಡೋದಾದ್ರೆ, ಈಗ ಅವ್ರಿಗೆ 9 ಗಂಟೆಯಿಂದ 5 ಗಂಟೆವರೆಗೂ ಕೂಡ ವರ್ಕಿಂಗ್ ಅವರ್ ಇರುತ್ತೆ. ಸೊ ಈ ಅವರ್ಸ್ ಅಲ್ಲಿ ಕೆಲವರಿಗೆ ಓದೋದಕ್ಕೆ ಅವಕಾಶ ಸಿಗುತ್ತೆ, ಕೆಲವರಿಗೆ ಸಿಗೋದಿಲ್ಲ. ಯಾಕೆಂದ್ರೆ ಕೆಲವೊಂದು ಶಾಲೆಯಲ್ಲಿ ಹೋದಾಗ ಆ ಶಾಲೆಯಲ್ಲಿ ಒಂದಿಷ್ಟು ಏನಾದ್ರೂ ಕೂಡ ಅಲ್ಲಿ ಲೀಸರ್ ಪೀರಿಯಡ್ ಇತ್ತು, ಅವಕಾಶ ಇತ್ತು ಅಂದ್ರೆ ಓದೋದಕ್ಕೆ ಅವಕಾಶ ಸಿಗುತ್ತೆ, ಇಲ್ಲಾಂದ್ರೆ ಕೆಲವ್ರಿಗೆ ಸಿಗೋದಿಲ್ಲ. ಸೊ ಈ ತರ ಇದ್ದಾಗ ನಮ್ಗೆ ಮಿನಿಮಮ್ ಪ್ರತಿನಿತ್ಯ ಅಟ್ಲೀಸ್ಟ್ 4 ರಿಂದ 5 ಅವರ್ ಓದ್ಬೇಕು. ಈಗ ಅಟ್ಲೀಸ್ಟ್ 4 ರಿಂದ 5 ಅವರ್ ಓದ್ಬೇಕು. ಯಾವ ರೀತಿ ನಾವು ಆ ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೋಬೇಕಾಗುತ್ತೆ? ಈ ಒಂದು ಟೈಮ್ ಟೇಬಲ್ 4 ರಿಂದ 5 ಅವರ್ಸ್ ಯಾವ ರೀತಿ ಹೊಂದಿಸ್ಕೊಳ್ಬೇಕಂದ್ರೆ ವರ್ಕಿಂಗ್ ವುಮೆನ್ ಅಂಡ್ ಮೆನ್ಗೆ ಸಂಪರ್ಕ ಹೇಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಏನಾಗುತ್ತೆ ಅಂದ್ರೆ, ಈಗ ಮಾರ್ನಿಂಗ್ ಎದ್ದ ತಕ್ಷಣ ಏನಾಗುತ್ತೆ ಅಂದ್ರೆ, ನೀವು ಕೆಲವರು 4 ಗಂಟೆಗೆ ಹೇಳ್ತೀರಾ ಅಥವಾ 4:15 ಹೇಳ್ಬೋದು. ಬಟ್ ಮಿನಿಮಮ್ ನೀವೇನಂದ್ರೆ 5 ಗಂಟೆಗೆ ಎದ್ದಿರ್ಬೇಕಾಗುತ್ತೆ. 5 ಗಂಟೆಯಿಂದ ಅಪ್ ಟು 5 ಗಂಟೆಯಿಂದ ಇಟ್ಕೊಂಡು ನಿಮ್ಗೆ 6:30ವರೆಗೂ ಕೂಡ ಇಲ್ಲಿ 1.5 ಅವರ್ ಸಿಗುತ್ತೆ ನಿಮಗೆ, ಹೌದಾ? ಸೊ ಇಲ್ಲೇನಾಗುತ್ತೆ, ಈ ಒಂದು ಅವರಲ್ಲಿ ನಿಮ್ಗೆ ಯಾವುದು ತುಂಬಾ ಕಷ್ಟ ಅನ್ಸುತ್ತೆ ಆ ಒಂದು ಸಬ್ಜೆಕ್ಟ್ ಅನ್ನ ಓದ್ತಾ ಹೋಗಿ ಮೊದಲಿಗೆ, ಓಕೆನಾ? ಆ ನಂತರ ಏನಾಗ್ತಾ ಹೋಗುತ್ತೆ, ನೀವು 6:30 ಆದ್ಮೇಲೆ ನಿಮ್ಮ ಮನೆ ಕೆಲಸಗಳಂತ ಇರ್ತವೆ. ಇನ್ ಕೇಸ್ ವರ್ಕಿಂಗ್ ವುಮೆನ್ ಇದ್ರೆ ಅವ್ರಿಗೆ ಏನಾಗುತ್ತೆ, ಅಡಿಗೆ ಕೆಲಸಗಳು ಬರ್ತವೆ ಅಥವಾ ಮಕ್ಕಳು ಮರಿಗಳು ಇರ್ತವೆ, ಅವುಗಳ ಒಂದು ಲಾಲನೆ ಪೋಷಣೆ ಆಗ್ತಾ ಹೋಗುತ್ತೆ. ಅವ್ರಿಗೆ ವರ್ಕಿಂಗ್ ಮೆನ್ ಇದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ ಎಕ್ಸ್ಟ್ರಾ. ವರ್ಕಿಂಗ್ ವುಮೆನ್ಸ್ಗೆ ಸ್ವಲ್ಪ ಏನಾಗುತ್ತೆ, ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನಾದ್ರೂ ಕೂಡ ಮೆನ್ ಆಯ್ತಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ 7:30ವರೆಗೂ ಓದ್ಕೊಂತ ಹೋಗ್ಬೋದು. ಸೊ ಅದೇ ರೀತಿಗೆ ವರ್ಕಿಂಗ್ ವುಮೆನ್ಗೆ ಸಂಬಂಧಪಟ್ಟಂಗೆ ಏನಾಗ್ತಾ ಹೋಗುತ್ತೆ, 6:30 ಆದ ನಂತರ ಅವ್ರಿಗೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಕೆಲಸಗಳು, ಮನೆ ಕೆಲಸಗಳು, ಓಕೆನಾ? ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಕಂಪ್ಲೀಟ್ಲಿ ಅಂದ್ರೆ ಇಲ್ಲಿ ಕೆಲವರಿಗೆ 2 ಅವರ್ ಸಿಗ್ಬೋದು ಮಾರ್ನಿಂಗು, ಕೆಲವರು 1.5 ಅವರ್ ಸಿಗೋದು, ಈ ತರ ಮ್ಯಾನೇಜ್ ಮಾಡ್ಕೊಂತ ಹೋಗಿ. ಆ ನಂತರ ಏನ್ ಮಾಡ್ತೀರಾ, ನೀವು ಈವ್ನಿಂಗ್ ಬರ್ತೀರಾ ಶಾಲೆಯಿಂದ ಅಥವಾ ಕೆಲಸದಿಂದ ಬರ್ತೀರಾ, ಒಂದಿಷ್ಟು ಫ್ರೆಶ್ ಆಗಿ 6 ಗಂಟೆಯಿಂದ ಮತ್ತೆ 7:30ವರೆಗೂ ಕೂಡ ಓದಿ. 6 ಗಂಟೆಯಿಂದ 7:30ವರೆಗೂ. ಸೊ ಇಲ್ಲಿ ಏನಾಗುತ್ತೆ, ಮತ್ತೆ 1.5 ಅವರ್ ನಿಮ್ಗೆ ಟೈಮ್ ಸಿಗುತ್ತೆ, ಹೌದಾ? ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಮತ್ತೆ 7:30 ಆದ್ಮೇಲೆ ಎಗೇನ್ ಸ್ಟಾರ್ಟ್ ಆಗುತ್ತೆ. ವರ್ಕಿಂಗ್ ವುಮೆನ್ ಇದ್ದಂದ್ರೆ ನಿಮ್ಗೆ ಏನಾಗುತ್ತೆ, ಮನೇಲಿ ಬಂದ ತಕ್ಷಣ ಏನಾದ್ರು ಕೂಡ ನೀವು ಹೌಸ್ ವೈಫ್ ಆಗಿತ್ತು ಅಂದ್ರೆ ಅನೇಕ ರೀತಿ ಕೆಲಸಗಳು ಪ್ರಾರಂಭ ಆಗುತ್ತೆ. ಅಡಿಗೆ ಮಾಡಬೇಕು, ಮಕ್ಕಳಿಗೆ ಊಟ ಬಡಿಸಬೇಕು, ಇವೆಲ್ಲವೂ ಕೂಡ ಬರುತ್ತೆ. ಆದ್ರೂ ಕೂಡ ಪರವಾಗಿಲ್ಲ, ಇಲ್ಲಿ 1.5 ಅವರ್ ಸಿಗುತ್ತೆ ನಿಮಗೆ, ಓಕೆನಾ? ಸೊ ಇದು ನಿಮ್ಗೆ ಏನಾಗುತ್ತೆ, ಇಲ್ಲಿ ಏನಾಯ್ತು, 3 ಅವರ್ ಆಯ್ತು. ಎಗೇನ್ ಎಲ್ಲವನ್ನು ಕೂಡ ಊಟ ಮಾಡಿಸಿ ಆದ್ಮೇಲೆ ಎಲ್ಲರೂ ಕೂಡ ಮಲಗ್ತಾರೆ, ತಮ್ಗೆಲ್ಲ ಗೊತ್ತಿದೆ. ಆ ನಂತರ ಒಂದು 10 to 11:30 ಕೂಡ ಮತ್ತೆ ಎಗೇನ್ ಏನ್ ಮಾಡಿ 1.5 ಅವರ್ ಸಿಗುತ್ತೆ, ಓಕೆನಾ? ಸೊ ಈ ರೀತಿಯಾಗಿ 4 ಅವರ್ ಅಥವಾ 4 ರಿಂದ ಒಂದಿಷ್ಟು 5 ಗಂಟೆವರೆಗೂ ಕೂಡ ಏನಾಗುತ್ತೆ, ಸಮಯ ನೀವು ಮಾಡ್ಕೊಬಹುದು, ಓಕೆನಾ? ಸೊ ವರ್ಕಿಂಗ್ ವುಮೆನ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ ಇಷ್ಟನ್ನ ಮಾಡ್ಕೊಬಹುದಾಗಿದೆ. ವರ್ಕಿಂಗ್ ಮೆನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮನೆ ಕೆಲಸಗಳು ಕಡಿಮೆ ಇರೋದ್ರಿಂದ ನಿಮಗೆ ಮತ್ತಷ್ಟು ಇಲ್ಲಿ ಆ ಸಮಯ ಹೆಚ್ಚು ಸಿಗ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವ್ರಿಗೆ ಈ ತರ ಟೈಮ್ ಟೇಬಲ್ ಅನ್ನ ಮಾಡ್ಕೊಂತ ಹೋಗಿ. ಸೊ ಇಲ್ಲಿ ಯಾವ್ದು ಓದ್ಬೇಕು ಸರ್ ಸಬ್ಜೆಕ್ಟ್ ಅಂದ್ರೆ, ಸೊ ಮಾರ್ನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಯಾವ್ದು ತುಂಬಾ ಕಷ್ಟ ಅನ್ಸುತ್ತೆ ಆ ಸಬ್ಜೆಕ್ಟ್ ಅನ್ನ ಓದ್ತಾ ಹೋಗಿ. ಆ ನಂತರ ನಿಮ್ಗೆ ಯಾವ್ದು ತುಂಬಾ ಪರವಾಗಿಲ್ಲಪ್ಪ ಅಂತಂದ್ರೆ ಅದನ್ನೇನ್ ಮಾಡ್ತಾ ಹೋಗಿ. ಕೆಲವೊಂದಿಷ್ಟು ಟೈಮ್ ಏನಾಗುತ್ತೆ, 6 ರಿಂದ 7 ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಟೈಮಲ್ಲಿ ಕೆಲವೊಂದಿಷ್ಟು ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಆ ಒಂದು ಸಬ್ಜೆಕ್ಟ್ ಮೇಲೆ ಕೊಡೋದಕ್ಕೆ ಆಗಲ್ಲ, ಸ್ವಲ್ಪ ಗೊಂದಲಗಳಿರ್ತವೆ ಅಥವಾ ಡಿಸ್ಟರ್ಬೆನ್ಸ್ ಇರುತ್ತೆ. ಅಲ್ಲಿ ಪರವಾಗಿಲ್ಲಪ್ಪ, ಈ ಸಬ್ಜೆಕ್ಟ್ ನಿಮ್ಗೆ ಈಸಿ ಇದೆ, ಸ್ವಲ್ಪ ರೆಫರೆನ್ಸ್ ಮಾಡೋದು ಕೂಡ ಅರ್ಥ ಆಗುತ್ತೆ ಅನ್ನೋ ಸಬ್ಜೆಕ್ಟ್ಸ್ ಓದ್ತಾ ಹೋಗಿ. ಮತ್ತೆ 10 ಗಂಟೆಯಿಂದ 11:30 ತನಕ ಮತ್ತೊಮ್ಮೆ ಏನಾಗ್ತಾ ಹೋಗುತ್ತೆ, ಯಾವ್ದು ಟಫ್ ಅನ್ಸುತ್ತೆ, ಯಾವ ಇರೋದಿಲ್ಲ ಅಂದ್ರೆ ಇಟ್ ಮೀನ್ಸ್ ಎಲ್ಲರೂ ಕೂಡ ಮಲಗಿರ್ತಾರೆ, ನಮ್ಗೆ ಬೆಸ್ಟ್ ಟೈಮ್ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ಒಂದಿಷ್ಟು ಟಫ್ ಆಗಿರೋ ಸಬ್ಜೆಕ್ಟ್ ಅನ್ನ ಓದಬಹುದು, ಓಕೆನಾ? ಇದು ವರ್ಕಿಂಗ್ ಮೆನ್ ಅಂಡ್ ವುಮೆನ್ ಸಂಬಂಧಪಟ್ಟಂತೆ. ಮತ್ತೊಂದು ಏನಾದ್ರು ಕೂಡ ನೀವು ಸ್ಟೂಡೆಂಟ್ ಆಗಿತ್ತಂದ್ರೆ, ಅಂದ್ರೆ ಶಾಲೆಗೆ ಮೀನ್ಸ್ ಸ್ಕೂಲ್ಗೆ ಹೋಗ್ತಿರ್ತೀರಾ, B.Ed ಮಾಡ್ತಾ ಇರ್ತೀರಾ ಅಥವಾ D.Ed ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಏನಾಗುತ್ತೆ, ಕಾಲೇಜಲ್ಲೂ ಕೂಡ ಒಂದಿಷ್ಟು ಸಮಯ ಸಿಗುತ್ತೆ. ಜೊತೆಗೆ ಈ ಒಂದು ಸಮಯ ನಾನೇನು ಹೇಳ್ದಲ್ಲ ಮೇಲ್ಗಡೆ, ಇದಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಮೇಲ್ಗಡೆ ಕೊಟ್ಟಂತ ಎಲ್ಲ ಸಮಯಗಳು ಏನಿದೆ ಅವೆಲ್ಲವೂ ಕೂಡ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ ನಿಮ್ಗೆ ಕಾಲೇಜಲ್ಲೂ ಕೂಡ ಸಮಯ ಸಿಗುತ್ತೆ. ಮತ್ತೆ ಮನೆಗೆ ಬಂದಾಗ ನೀವೇನಾದ್ರೂ ಕೂಡ ಹೌಸ್ ವೈಫ್ ಅಲ್ಲ ಅಂತಂದ್ರೆ, ಸೊ ಇವೆಲ್ಲವೂ ಸಮಯಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸಮಯ ಸಿಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ಅಂದ್ರೆ ಪ್ರಾರಂಭದಲ್ಲಿ ನಿಮ್ಗೆ ಹೇಳುತ್ತೆ, ಮಾರ್ನಿಂಗ್ ಹೆಚ್ಚು ಹೊತ್ತನ್ನ ಓದ್ತಾ ಹೋಗಿ ಅಥವಾ ಹೆಚ್ಚವರನ್ನ ಕೊಡ್ತಾ ಹೋಗಿ. ಮತ್ತೆ ಮತ್ತೊಂದು ಹೇಳ್ತೀನಿ ನೋಡಿ, ಸೊ ನಿಮ್ಗೆ ಯಾವಾಗ ದಿ ಬೆಸ್ಟ್ ಟೈಮ್ ಅನ್ಸುತ್ತಲ್ಲ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲಪ್ಪ ಅಂತ ಅನ್ಸುತ್ತಲ್ಲ, ಅವೆಲ್ಲ ಟೈಮ್ಗಳು ಕೂಡ ಉತ್ತಮ ಟೈಮ್ಗಳೇ. ಇಂಥ ಸಮಯ ಅಂತೇನಿಲ್ಲ. ಮಾರ್ನಿಂಗ್ ಯಾಕೆಂದ್ರೆ ಫ್ರೆಶ್ ಆಗಿರುತ್ತೆ ಮೈಂಡು, ಯಾವುದೇ ರೀತಿಯಾಗಿ ಬೆಳಗಿನ ಜಂಜಾಟಗಳಿನ ತಲೆಗೆ ಹೋಗಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಫ್ರೆಶ್ ಆಗಿರುತ್ತೆ ಟೈಮು. ನೀವು ಅಲ್ಲೊಂದಿಷ್ಟು ಓದೋದಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಬಹುದು ಆ ಕಾರಣಕ್ಕೋಸ್ಕರ, ಓಕೆನಾ? ಇನ್ನು ಅದನ್ನ ಬಿಟ್ಟು ನಮ್ಗೆ ಏನಾಗ್ತಾ ಹೋಗುತ್ತೆ, ಸ್ಟೂಡೆಂಟ್ಸ್ ಅನ್ನ ಹೊರತಾದ್ ಬಿಟ್ರೆ ಇನ್ನು ನೆಕ್ಸ್ಟ್ ಇರುವಂತದ್ದು, ಇಲ್ಲ ಸರ್ ನಮ್ ಕೆಲಸ ಓದೋದೇ ಮಾತ್ರ, ಈಗ ಎಕ್ಸಾಮ್ಗೆ ರೆಡಿ ಆಗ್ತೀನಿ, ಯಾವುದೇ ರೀತಿಯಾಗಿ ಕೆಲಸ ಇಲ್ಲ, ನಾವು ಸ್ಟೂಡೆಂಟು ಅಲ್ಲ, ಈಗ ಓದೋಕೆ ಕೂತಿದ್ದೀನಿ ಅಂತಂದ್ರೆ 24/7 ನಾನು ಓದೋಕೆ ಇದ್ದೀನಪ್ಪ ಅಂತಂದ್ರೆ, ನಿಮ್ಗೆ ಯಾವಾಗ ಬೇಕಾದ್ರೂ ಕೂಡ ನಿಮ್ಗೆ 8 ಅವರ್ 10 ಅವರ್ ಎಲ್ಲ ಅವರ್ಸು ನಿಮ್ದೆ. ನಿಮ್ಗೆ ಟೈಮ್ ಟೇಬಲ್ ಅಂದ್ರೆ ಮೀನ್ಸ್ ಟೈಮ್ ಟೇಬಲ್ ಸಂಬಂಧಪಟ್ಟ ಇದೇ ಟೈಮ್ ಅಂತಲ್ಲ, ಮಾರ್ನಿಂಗ್ ಇಟ್ಕೊಂಡು ಮಲಗೋರು ಕೂಡ ಎಲ್ಲ ಅವರ್ಸ್ ಕೂಡ ಟೈಮ್ ಟೇಬಲೇ. ಸೊ ಪ್ರತಿಯೊಂದು ಅವರು ಕೂಡ ನೀವು ಎಕ್ಸಾಮ್ಗೆ ರೆಡಿ ಆಗ್ಬೇಕಾಗುತ್ತೆ, ಓಕೆನಾ? ಸೊ ಇದೇ ರೀತಿಯಲ್ಲಿ ಯಾವುದು ದಿ ಬೆಸ್ಟ್ ನಿಮ್ಗೆ ಟೈಮ್ ಅನ್ಸುತ್ತೆ ಆ ಟೈಮಲ್ಲಿ ಯಾವುದು ಟಫೆಸ್ಟ್ ಸಬ್ಜೆಕ್ಟ್ ಇರುತ್ತೆ ಅದನ್ನ ಓದ್ತಾ ಹೋಗಿ, ಓಕೆನಾ? ಸೊ ನಿಮ್ಗೆ ಹೇಳಿದೆ, ಓದ್ಬೇಕಾದ್ರೆ ಈ ಟೈಮ್ ಟೇಬಲ್ ಮೇಲೆ ಹೇಳುವಂತ ಎಲ್ಲಾ ಅಂಶಗಳು ಕೂಡ ನಿಮ್ಗೆ ನೆನಪಲ್ಲಿ ಇರಬೇಕು,
ಅದೇ ರೀತಿಯಾಗಿ ಓದ್ಬೇಕು, ಅರ್ಥ ಆಗ್ತಿಲ್ಲ? ಸೊ ಆ ರೀತಿ ಓದಿದೆ ಆದ್ರೆ 100% ಈ ಟೈಮ್ ಟೇಬಲ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇಲ್ಲೂ ಸುಮ್ಮನೆ ಇವೆಲ್ಲ ಹೇಳಿದ್ ಯಾವುದು ಫಾಲೋ ಮಾಡಲ್ಲ ಸರ್, ಬ್ಲೈಂಡ್ ಆಗಿ ನಾನು ಪೇಜ್ ಅನ್ನ ತಿರುವಾಗ್ತೀನಿ, ಬ್ಲೈಂಡ್ ಆಗಿ ಸುಮ್ಮನೆ ಓದ್ತೀನಿ ಅಂದ್ರೆ ಯಾವುದು ಕೂಡ ಸಮಯ ವ್ಯರ್ಥ, ಹಣ ವ್ಯರ್ಥ, ಎಲ್ಲವೂ ಕೂಡ ವ್ಯರ್ಥ. ಆ ವ್ಯರ್ಥವಾಗ ಬದಲಾಗಿ ನಿಮ್ಗೆ ಏನಾದ್ರು ಕೂಡ ಅದ್ರಿಂದ ಉಪಯೋಗ ಆಗ್ಬೇಕಂದ್ರೆ ಮೇಲ್ಗಡೆ ಹೇಳುವಂತ ಎಲ್ಲಾ ಪಾಯಿಂಟ್ಗಳನ್ನ ತಲೆ ಇಟ್ಕೊಳ್ಳಿ, ಓದ್ತಾ ಹೋಗಿ ನಿಮ್ಗೆ ಏನಾಗುತ್ತೆ, ಜಾಬ್ 100% ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಸಕ್ಸಸ್ ಸೂತ್ರಗಳನ್ನ ಬಳಸಿದೆ ಆದ್ರೆ 100% ನಿಮ್ಮ ಕೈಯಲ್ಲಿ ಜಾಬ್ ಇರುತ್ತೆ, ಬೇಗ ಉದ್ಯೋಗವನ್ನ ಪಡ್ಕೊಂತೀರಾ, ಬೇಗ ನಿಮ್ಮ ಕನಸು ನನ್ಸಾಗುತ್ತೆ. ಓಕೆನಾ? ಸೊ ನನ್ನ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ಸುಮಾರು ವಿಚಾರಗಳನ್ನ ಹೇಳ್ತಾ ಹೋದೆ, ನಿಮಗೂ ಕೂಡ ಅನೇಕ ವಿಚಾರಗಳು ಗೊತ್ತಿರುತ್ತೆ, ಆದ್ರೂ ಕೂಡ ಒಂದಿಷ್ಟು ಮೋಟಿವೇಶನ್ ಆದ್ರೆ ಅಂದ್ರೆ ವಿಡಿಯೋ ನೋಡಿ, ಸೊ ಅಷ್ಟೇ ನನಗೆ ಸಾರ್ಥಕತೆ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಕೂಡ ಒಂದಿಷ್ಟು ಮೋಟಿವೇಟ್ ಆದ್ರೆ, ಮಾಹಿತಿ ಸಿಕ್ಕಿದೆ ಅಂದ್ರೆ ದಯವಿಟ್ಟು ಕೂಡಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಯಾರಾದ್ರೂ ಕೂಡ ನೀವು ಜಾಯಿನ್ ಆಗರಿದ್ರೆ ಕೂಡಲೇ ನಮ್ಮ ಪೇಯ್ಡ್ ಕ್ಲಾಸ್ಗೆ ಜಾಯಿನ್ ಆಗಿ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಧನ್ಯವಾದಗಳು.